ಸಿದ್ದರಾಮಯ್ಯ ಆದೇಶಕ್ಕೂ ಬಿಬಿಎಂಪಿ ಡೋಂಟ್ ಕೇರ್. ಬಾಬುಸಾಪಾಳ್ಯ ಕಟ್ಟಡ ದುರಂತ ಬಳಿಕವೂ ಎಚ್ಚೆತ್ತುಕೊಳ್ಳದ ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವ ಅನಧಿಕೃತ ಕಟ್ಟಡಗಳ ಪತ್ತೆಗೆ ನಿರ್ಲಕ್ಷ್ಯ ವಹಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟು 2 ತಿಂಗಳಾಯಿತು. ಆದರೂ ಸರ್ವೆ ಕಾರ್ಯವನ್ನ ಮುಗಿಸದ ಬಿಬಿಎಂಪಿ ಅಧಿಕಾರಿಗಳು. 1 ವಾರದಲ್ಲಿ ವರದಿ ಕೇಳಿದ ಸಿಎಂ ಸಿದ್ದರಾಮಯ್ಯ. ಆದರೆ ಆಮೆ ಗತಿಯಲ್ಲಿ ಪಾಲಿಕೆ 8 ವಲಯಗಳಲ್ಲಿ ಅಕ್ರಮ ಕಟ್ಟಡ ಸರ್ವೆಯನ್ನ ಮಾಡಿದೆ. ಅಕ್ಟೋಬರ್ನಲ್ಲಿ ಅನಧಿಕೃತ ಕಟ್ಟಡ ಕುಸಿದು 9 ಮಂದಿ ಸಾವನ್ನಪ್ಪಿದ್ದರು. ವಲಯವಾರು ಗುರುತಿಸಲಾದ 2280 ಅಕ್ರಮ ಕಟ್ಟಡಗಳಿವೆ. ಈ ಪೈಕಿ ನಕ್ಷೆ ಮಂಜೂರಾತಿ ಪಡೆದು ಉಲ್ಲಂಘಿಸಿದ ಕಟ್ಟಡ, ಬಿಖಾತ ಆಸ್ತಿಯಲ್ಲಿ ನಕ್ಷೆ ಮಂಜೂರಾತಿ ಪಡೆಯದೆ ಕಟ್ಟಡ ನಿರ್ಮಾಣ, ಮಹದೇವಪುರದಲ್ಲಿ ಅತಿ ಹೆಚ್ಚು ಅಕ್ರಮಗಳು ನಡೆದಿದೆ. ಅತಿ ಹೆಚ್ಚು ಅಕ್ರಮ ಕಟ್ಟಡಗಳು ತಲೆ ಎತ್ತಿ ನಿಂತಿವೆ. ಆದರೂ ಕೂಡ ಬಿಬಿಎಂಪಿ ಆಡಳಿತ ವರ್ಗ ಮಹಾ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಕಟ್ಟಡ ಮಾಲೀಕರ ಲಾಭಿಗೆ ಸೈಲೆಂಟ್ ಆದ್ರ ಪಾಲಿಕೆಯ ಆಡಳಿತ ವರ್ಗ ಅನ್ನೋದು ಪ್ರಶ್ನೆ. ಸ್ವತಃ ಸಿಎಂఏ ಹೇಳ್ತಾರೆ ಅದೇನಿದೆ ಅದನ್ನು ಸಂಪೂರ್ಣವಾಗಿ ಕೆಲಸ ಮಾಡಿ ಅಂತ. ಆದ್ರೂ ನಮ್ಮ ಬಿಬಿಎಂಪಿ ಅವ್ರು ಮಾತ್ರ ತಲೆ ಕೆಡಿಸ್ಕೊಳ್ಳಲ್ಲ. ಎಲ್ಲ ವಿಚಾರದಲ್ಲೂ ಪ್ರತಿ ಒಂದು ಹಂತದಲ್ಲೂ ಬಿಬಿಎಂಪಿ ನಿರ್ಲಕ್ಷ್ಯ. ಅನಧಿಕೃತ ಕಟ್ಟಡಗಳು ಯಾವ್ಯಾವಿದೆ ಅದನ್ನೆಲ್ಲವನ್ನ ತೆರವುಗೊಳಿಸಬೇಕು ಅಂತ ಆವತ್ತೇ ಎಚ್ಚರಿಕೆಯನ್ನ ನೀಡಿದ್ರು. ಸ್ಥಳಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟಿದ್ರು. ಈ ಘಟನೆ ನಿಮ್ಗಳಿಗೂ ನೆನಪಿರಬಹುದು. ಅವತ್ತು ಅದು ಎಷ್ಟು ದೊಡ್ಡ ದುರಂತ ನಡೆದಿತ್ತು ಅಂತಂದ್ರೆ, ಬೆಂಗಳೂರಿನಲ್ಲಿ ದೊಡ್ಡ ಬಿಲ್ಡಿಂಗ್ ನೋಡಿದ್ರೆ ಎದೆ ಒಂದ್ಸಲ ಜಲ್ ಅಂತಿತ್ತು. ಅಯ್ಯೋ ಇದ್ರ ಪಕ್ಕದಲ್ಲಿ ಹೋದ್ರೆ ಯಾವಾಗ ಬಿದ್ದೋಗುತ್ತೋ ಅಂತ. ಅಷ್ಟರ ಮಟ್ಟಿಗೆ ಅಕ್ರಮ ಕಟ್ಟಡಗಳು ತಲೆಗೆತ್ತಿ ನಿಂತಿವೆ. ಮತ್ತು ಅದನ್ನು ಆದಷ್ಟು ಬೇಗ ಪತ್ತೆ ಹಚ್ಚಿ ಅದಕ್ಕೇನು ಆ್ಯಕ್ಷನ್ ತಗೋಬೇಕೋ ನಿರ್ದಾಕ್ಷಿಣ್ಯವಾಗಿ ಆ್ಯಕ್ಷನ್ ತೆಗೆದುಕೊಳ್ಳಿ ಅಂತ ಸ್ವತಃ ಸಿಎಂఏ ಹೇಳಿದರು. ಆದರೆ ಬಿಬಿಎಂಪಿ ಅಧಿಕಾರಿಗಳು ಇನ್ನೂ ನಿದ್ದೆ ಮಂಪರಿನಲ್ಲೇ ಇದ್ದಂಗೆ ಕಾಣಿಸ್ತಾ ಇದೆ. ಚಳಿಗಾಲ ಬೇರೆ ಅಲ್ವಾ, ಕೆಲಸ ಮಾಡೋಕ್ಕೆ ಮನಸ್ಸಿದೆಯೋ ಇಲ್ವೋ ಗೊತ್ತಿಲ್ಲ. ಅಥವಾ ಇನ್ಯಾವುದಕ್ಕಾದರೂ ಒತ್ತಡಕ್ಕೆ ಲಾಭಿಗೆ ಮಣಿದಿದ್ದಾರೋ ಶಾಮೀಲಾಗಿದ್ದಾರೋ ಗೊತ್ತಿಲ್ಲ. ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ ಅಂದರೆ ಸ್ವತಃ ಸಿಎಂఏ ಹೇಳಿದ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಎಷ್ಟು ಅಕ್ರಮ ಕಟ್ಟಡಗಳಿದೆ, ಅವುಗಳ ಕತೆಗೇನಾಗಿದೆ, ಅದಕ್ಕೆ ಯಾವ ಥರ ಆ್ಯಕ್ಷನ್ ತಗೋಬೇಕು, ತೆರವು ಹೇಗೆ ಮಾಡಿಸ್ಬೇಕು, ನಕ್ಷೆ ಇಲ್ಲದೆ ಬಿಖಾತ ಇಲ್ಲದೆ ಎಲ್ಲೆಲ್ಲಿ ಕಟ್ಟಡಗಳು ನಿರ್ಮಾಣ ಆಗಿದೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಬಿಬಿಎಂಪಿ ಅಧಿಕಾರಿಗಳು. ಬಿಬಿಎಂಪಿ ಅಧಿಕಾರಿಗಳ ಈ ನಿರ್ಲಕ್ಷ್ಯಕ್ಕೆ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ. ಸ್ವತಃ ಸಿಎಂఏ ಹೇಳಿದ್ರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಅಥವಾ ಡೋಂಟ್ ಕೇರ್ ಮಾಡ್ತಾರೆ ಅಂತ ಅಂದರೆ, ಹಾಗಿದ್ರೆ ಬಿಬಿಎಂಪಿ ಅಧಿಕಾರಿಗಳು ನಿದ್ದೆಯಲ್ಲಿದ್ದಾರೋ ಅಥವಾ ಲಾಭಿಗೆ ಮುಂದಾಗಿದ್ದಾರೋ ಏನು ಕತೆ ಅಂತ? ನೀತಿ ಮುಖ್ಯವಾಗಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಈಗಾಗಲೇ 30 ಲಕ್ಷಕ್ಕೂ ಹೆಚ್ಚು ಆಸ್ತಿಗಳು ಡಿ ಖಾತೆ ಹೊಂದಿರುವಂತದ್ದು ಆಸ್ತಿಗಳಿದೆ. ಅದನ್ನ ಈಗ ಖಾತೆಗೆ ಕನ್ವರ್ಷನ್ ಮಾಡುವಂತದ್ದಾಗ್ಲಿ ಅಥವಾ ಅದನ್ನ ಈ ಖಾತೆ ಮಾಡುವಂತ ಪ್ರಕ್ರಿಯೆ ಆರಂಭ ಆಗಿದೆ. ಆದ್ರೆ ಮುಖ್ಯವಾಗಿ ಪ್ರಶ್ನೆ ಏನಂತಂದ್ರೆ, 1.5 ತಿಂಗಳ ಹಿಂದೆ ಮಹದೇವಪುರ ವಲಯದ ಬಾಬಾಸಾಪಾಳ್ಯದಲ್ಲಿ ಆದಂತಹ ಒಂದು ಕಟ್ಟಡ ದುರಂತ ಏನಿದೆ, ಅದರಲ್ಲಿ 9ಕ್ಕೂ ಹೆಚ್ಚು ಜನ ಸಾವನ್ನಪ್ತಾರೆ. ಅಲ್ಲಿ ಕೆಲಸ ಮಾಡ್ತಂತ ಕಾರ್ಮಿಕರು ಮೃತಪಡ್ತಾರೆ. ಅದಕ್ಕೆ ಪ್ರಮುಖ ಕಾರಣ ಅನುಮತಿ ಪಡೆಯದೆ, ಅಂತಂದ್ರೆ ಮಂಜೂರಾತಿ ಇಲ್ಲದ ಬಹುಮಹಡಿ ಕಟ್ಟಡವನ್ನ ಕಟ್ತಿರೋದೇ ಕಾರಣ ಆಗಿರುವಂತದ್ದು. ಕಳಪೆ ಗುಣಮಟ್ಟದ ಕಾಮಗಾರಿ ಕೂಡ ಆಗ್ತಾ ಇರುವಂತದ್ದು. ಆ ಸಂದರ್ಭದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ಸಾರ್ವಜನಿಕ ವಲಯದಿಂದ. ಮುಖ್ಯವಾಗಿ ಬಿಬಿಎಂಪಿಯಿಂದ ಅನಧಿಕೃತ ಅಥವಾ ಅಕ್ರಮ ಕಟ್ಟಡಗಳನ್ನ ಸರ್ವೆ ಮಾಡಬೇಕು, ಪತ್ತೆ ಮಾಡಿ ಆಯಾ ವಲಯವಾರಗಳಲ್ಲಿ ಅಂತಹ ನಿರ್ಮಾಣವಾಗ್ತಿರೋ ಕಟ್ಟಡಗಳನ್ನ ನೆಲಸಮ ಮಾಡಬೇಕು, ಸಂಬಂಧಪಟ್ಟಂತಹ ಮಾಲೀಕರ ಮೇಲೆ FIR ದಾಖಲಿಸಬೇಕು ಅನ್ನೋಂತಹ ಆಗ್ರಹ ವ್ಯಕ್ತವಾಗಿತ್ತು. ಆ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹಾಗೇನೆ DCM DK ಶಿವಕುಮಾರ್ ಅವರು ಕೂಡ ಪರಿಶೀಲನೆ ಮಾಡಿ ಸರಣಿ ಸಭೆಯನ್ನ ಮಾಡಿ ಬಿಬಿಎಂಪಿ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯನವರು ನೇರವಾಗಿ, ಅಂತಂದ್ರೆ ನೀವು 1 ವಾರದ ಒಳಗಡೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವಂತಹ 8 ವಲಯಗಳಲ್ಲಿ ಬರುವಂತಹ ಒಂದು ಅನಧಿಕೃತ ಕಟ್ಟಡಗಳಿರ್ತಾರೆ ಅಥವಾ ನಿಯಮ ಬಾಹಿರವಾಗಿ ಬಿಲ್ಡಿಂಗ್ ಅನ್ನ ಎಬ್ಬಿಸ್ತಿರ್ತಾರೆ, ಅಂತದನ್ನ ಪತ್ತೆ ಮಾಡಿ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ನೀಡಬೇಕು ಅನ್ನೋಂತಹ ಸೂಚನೆಯನ್ನು ನೀಡಿದ್ರು. ಆದ್ರೆ 1 ವಾರ ಅಲ್ಲ, ಈಗ 1.5 ತಿಂಗಳ 2 ತಿಂಗಳು ಆಗ್ತಾ ಇರ್ತದೆ. ಆದ್ರೆ ಸರ್ವೆ ಮಾಡ್ತೇನೆ ಇದೆ ಹೊರತು ಅದ್ರ ಬಗ್ಗೆ ವರದಿ ಕೊಡುವಂತದ್ದಾಗ್ಲಿ, ಇಂತಹ ವಲಯದಲ್ಲಿ ಇಷ್ಟು ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆಯನ್ನ ಪಾಲಿಕೆ ಅಧಿಕಾರಿಗಳು ತೋರಿಸ್ತಾ ಇಲ್ಲ. ಇಲ್ಲಿ ಈ ಒಂದು ನಡೆ ವಿರುದ್ಧ ಅಂತಂದ್ರೆ ಎಲ್ಲೋ ಒಂದ್ ರೀತಿಯಲ್ಲಿ ರಾಜಕಾರಣಿಗಳು ಹಾಗೂ ಮತ್ತೆ ಮನೆಯ ಮಾಲೀಕರು, ಪಾಲಿಕೆಯ
ವಲಯ ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ. ಇನ್ನೊಂದು, ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಪಾಲಿಕೆ ಅಧಿಕಾರಿಗಳದ್ದು? ಒಂದು ಸರ್ವೆ ಮಾಡ್ಲಿಕ್ಕೆ 2 ತಿಂಗಳು ಬೇಕಾ ಅನ್ನುವಂಥದ್ದು. ಸರ್ವೆ ಮಾಡ್ಲಿಕ್ಕೆ 2 ತಿಂಗಳು ತೆಗೆದುಕೊಂಡ್ರೆ ಇನ್ನು ನೋಟಿಸ್ ಕೊಡುವಂಥದ್ದು, ಡೆಮಾಲಿಷನ್ ಮಾಡೋ ಪ್ರಕ್ರಿಯೆ ಎಷ್ಟು ದಿನಗಳು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಈಗ ಸಾರ್ವಜನಿಕ ವಲಯದಲ್ಲಿ ಇರುವಂತಹ ಪ್ರಶ್ನೆ. ಹಾಗಾಗಿ ಈಗ ಒಂದು ರೀತಿಯಲ್ಲಿ ಅಧಿಕಾರಿಗಳು ಮಾಡಿರುವಂತಹ ಸರ್ವೆ ಅಂದ್ರೆ ಮೊದಲೇ ಇದ್ದಂತಹ ಸರ್ವೆ ಪ್ರಕಾರ 8 ವಲಯಗಳಲ್ಲಿ 2280 ಅನಧಿಕೃತ ಕಟ್ಟಡಗಳಿವೆ ಅನ್ನುವಂಥದ್ದು. ಮುಖ್ಯವಾಗಿ ಬಿ ಖಾತಾ ಇರುವಂಥದ್ದು. ಹಾಗೇನೆ ನಕ್ಷೆ ಮಂಜೂರಾತಿಯನ್ನ ಪಡೆದು ಅನಧಿಕೃತವಾಗಿ ಕಟ್ತಾ ಇರುವಂತಹ ಬಹುಮಹಡಿ ಬಿಲ್ಡಿಂಗ್ ಗಳ ಸಂಬಂಧಪಟ್ಟಂತೆ ಸುಮಾರು 2280 ಕಟ್ಟಡಗಳಿದೆ ಅನ್ನುವಂಥದ್ದು ಪಾಲಿಕೆ ಅಧಿಕಾರಿಗಳು ನೀಡ್ತಾ ಇರುವಂತ ಮಾಹಿತಿ. ಅದರಲ್ಲೂ ಕೂಡ ಮಹದೇವಪುರದಲ್ಲೇ 500ಕ್ಕೂ ಹೆಚ್ಚು ಇಲ್ಲಿಗಲ್ ಬಿಲ್ಡಿಂಗ್ಸ್ ಗಳು ತಲೆ ಎತ್ತಿವೆ ಅನ್ನುವಂಥದ್ದು ಕೂಡ ದುರಂತದ ಸಂಗತಿ. ಹಾಗಾಗಿ ಇಂತಹ ಒಂದಿಷ್ಟು ಅಕ್ರಮ ಅನಧಿಕೃತ ಕಟ್ಟಡಗಳು ಇದ್ರೂ ಕೂಡ ಆಕ್ಷನ್ ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಈಗ ಪ್ರಶ್ನೆ ಇರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಸೂಚನೆಗೆ ಪಾಲಿಕೆ ಅಧಿಕಾರಿಗಳು ಒಂದ್ ರೀತಿಯಲ್ಲಿ ಡೋಂಟ್ ಕೇರ್ ಅಂತಂದ್ರೆ, ಅಥವಾ ಅದಕ್ಕೆ ನಮ್ಗೆ ಕೊಟ್ಟರು ಆಗತ್ತೆ, ಕೊಡದೇ ಆಗತ್ತೆ ಅನ್ನುವಂತ ಒಂದಿಷ್ಟು ನಿರ್ಲಕ್ಷ್ಯ ಏನಿದೆ, ಸಹಜವಾಗಿ ಇದು ಆಡಳಿತ ವರ್ಗಕ್ಕೆ ಇರುವಂತಹ ನಿಷ್ಠೆ ಯಾವ ರೀತಿ ಅನ್ನೋದು ಕೂಡ ಈಗ ಪ್ರಶ್ನೆ ಎದ್ದಿರುವಂತದ್ದು. ಓಕೆ, ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.